ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಸಾಂಬಾರು, ಚಿಕನ್ ಸಾಂಬಾರು ಮಾಡೋದು, ನಾಟಿ ಕೋಳಿದು. ಓಕೆ, ನೋಡಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ನಾನು 3 ಈರುಳ್ಳಿ ಮೀಡಿಯಮ್ ಸೈಜು, ಒಂದು 5 ಹಸಿರು ಮೆಣಸಿನ್ಕಾಯಿ, 3 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚು ಹಸಿ ಶುಂಠಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ 1-2 ಪೀಸ್ ಚಕ್ಕೆ, ಒಂದು 4 ಲವಂಗ, ಒಂದು 5-6 ಕಾಳು ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡಿ. ಒಂದು 2-3 ನಿಮಿಷ ಅದನ್ನು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಆ್ಯಡ್ ಮಾಡಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಬಟ್ ನನಗೆ ಕೊತ್ತಂಬರಿದು ಮತ್ತು ಪುದೀನ ಸ್ಮೆಲ್ ಸ್ವಲ್ಪ ನನಗೆ ಹಸಿದು ಅದು ಸ್ಮೆಲ್ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಫ್ರೈ ಮಾಡ್ತೀನಿ. ನೀವು ಬೇಕಾದ್ರೆ ಹಸಿದೂ ಹಾಕೋಬೋದು, ಬೇಕಾದರೆ ಏನಾಗಲ್ಲ ಅದು. ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲೋನ ಆ್ಯಡ್ ಮಾಡಿ, ಎಲ್ಲೋ ಪೌಡರ್ ಆ್ಯಡ್ ಮಾಡಿ, ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ. ಅದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಸ್ವಲ್ಪ ನೀರಾಗಿ ನುಣ್ಣಗೆ ರುಬ್ಬಿಡಿ. ಅದನ್ನು ಮತ್ತೆ ಒಂದು 4 ಸ್ಪೂನ್ ಎಣ್ಣೆ ಒಂದು ಕುಕ್ಕರಿಗೆ. ಅದಕ್ಕೆ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು. ಈಗ ಮಾಡೋದ್ರಿಂದ ಅದರಲ್ಲಿರೋಂಥ ಹಸಿ ಸ್ಮೆಲ್ ಇರುತ್ತಲ್ಲ ಅದೇನೂ ಬರಲ್ಲ. ಮತ್ತು ಒಂದೊಂದು ಸಲ ಈ ಥರ ಮಾಡಲಿಲ್ಲ ಅಂದರೆ ಸ್ಮೆಲ್ ಬಂದಂಗಿರುತ್ತೆ ಒಂದೊಂದು ಸಲ ಚಿಕನ್ ಮಾಡಬೇಕಾದ್ರೆ. ಆ ಥರದ್ದೇನೂ ಆಗಲ್ಲ. ಸ್ವಲ್ಪ ಎಲ್ಲೋ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಹೆಚ್ಚು ಕಡಿಮೆ ಒಂದು 10 to 20 ಮಿನಿಟ್ಸ್ ಈ ಥರ ಫ್ರೈ ಮಾಡಬೇಕು. ಅದು ನೀರು ಬಿಟ್ಟು ನೋಡಿ, ಇವಾಗ ಈ ಥರ ಫ್ರೈ ಮಾಡ್ತಾರೆ, ನೀರು ಬಿಡುತ್ತೆ. ಅದೇ ನಾವೇನು ಇದು ಮಾಡೋದು, ನೀರೇನು ಹಾಕೋದು ಬೇಡ, ಅದಾಗೆ ಬಿಡುತ್ತೆ ಅದು. ನೋಡಿ ಇವಾಗ ಬಿಟ್ಟಿದೆ. ಆ ನೀರೆಲ್ಲ ಹವೇಲಿ ಅದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ನೀವು. ಒಂದು 10 to 20 ಮಿನಿಟ್ಸ್ ಅಂತೂ ಬೇಕು. ಆ ಮಧ್ಯದಲ್ಲಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಭಾಗ, 1-2 ಸ್ಪೂನ್ ಕಡಲೆ, 1-2 ಇಂಚು ಇದು ಏನೋ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಗಸಗಸೆ ಇಷ್ಟು ಹಾಕಿ 2 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಅಷ್ಟೆಲ್ಲ ಪೇಸ್ಟ್ ಮಾಡಿ ಇಟ್ಕೊಬಿಡಿ. ಇದು ಫಸ್ಟು ನಾವು ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಆ ಖಾರನ ಇದಕ್ಕೆ ಮಿಕ್ಸ್ ಮಾಡಿ, ಒಂದು ಟೊಮೆಟೊ ಹಾಕಿ ಅದು ನೀಟಾಗಿ ಮಿಕ್ಸ್ ಮಾಡಿ. ನೀರೆಲ್ಲ ಹೆಂಗಿದೆಯಲ್ಲ ಅದಾದಮೇಲೆ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಒಂದು 2 ವಿಷಲ್ ಹಾಕ್ಸಿ, ಅದನ್ನು ಕ್ಯಾಪ್ ಹಾಕ್ಬಿಟ್ಟು ಅದನ್ನು 1-2 ವಿಷಲ್ ಹಾಕ್ಸಿ. ಅದು ತಣ್ಣಗಾದ್ಮೇಲೆ ಮತ್ತೆ ಅದನ್ನು ತೆಗೆದು ನೋಡಿ, ಅದಕ್ಕೆ ಈಗ ಇಷ್ಟು ಬೆಂದಿರುತ್ತೆ. ಅದಕ್ಕೆ ನೀವು ರುಬ್ಬಿರ್ತೀರ ತೆಂಗಿನಕಾಯಿ ಖಾರ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ, ಕೊತ್ತಂಬರಿ, ಕಡಲೆ, ಶುಂಠಿ, ಚಕ್ಕೆ ಹಾಕಲ್ಲ, ಗಸಗಸೆ ಹಾಕ್ತೀನಿ ನೋಡಿ. ಅದನ್ನೆಲ್ಲ ನುಣ್ಣಗೆ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ನೀವು ಸಾಂಬಾರನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ. ನೋಡಿ ಇಷ್ಟು ಸಾಕು ನನಗೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಪ್ ಹಾಕಿ 2 ವಿಷಲ್ ಹಾಕ್ಸಿ ಮತ್ತೆ ಇದಕ್ಕೆ. ನೋಡಿ ಇವಾಗ
ಇಷ್ಟು ಬೆಂದಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.